ಇನ್ನು ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಎಸ್.ಎಂ. ಕೃಷ್ಣ ನಿವಾಸದಲ್ಲಿ ಭೇಟಿಯಾದರು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ಆಗಿದ್ದಂಥ ಎಸ್.ಎಂ. ಕೃಷ್ಣ ಅವರನ್ನ ಭೇಟಿಯಾಗಿದ್ದಾರೆ. ಅವರ ಆಶೀರ್ವಾದ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಎನ್ ಚಲುವರಾಯಸ್ವಾಮಿ ಹಾಗೆಯೇ ಶಾಸಕ ಗಣಿಗಾರವಿ, ಕಾಂಗ್ರೆಸ್ ಎಂಎಲ್ಸಿ ದಿನೇಶ್ ಗೂಳಿಗೌಡ, ಮಾಜಿ ಶಾಸಕ ಕೆ.ವಿ. ಚಂದ್ರಶೇಖರ್ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ವರ್ಷಗಳ ಕಾಲ, ದಶಕಗಳ ಕಾಲ ಇದ್ದಂತಹ, ನಂತರ ಕೊನೆ ಕ್ಷಣದಲ್ಲಿ ಅಂದರೆ ರಾಜಕೀಯದ ಒಂದು ಇದರಲ್ಲಿ BJPಗೆ ಬಂದಂಥವ್ರು. ಆದರೂ ಕೂಡ ಎಸ್.ಎಂ. ಕೃಷ್ಣ ಬಹುತೇಕ ಯುವ ನಾಯಕರಿಗೆ ಅಥವಾ ಹೊಸದಾಗಿ ಪದಾರ್ಪಣೆ ಮಾಡುವಂಥವ್ರಿಗೆ ಒಂದು ರೀತಿ ಮಾರ್ಗದರ್ಶಿ. ಆ ಕಾರಣಕ್ಕೆ ಅವರ ಬಳಿ ಹೋಗಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಸೇರಿದ ಹಾಗೆ ಎಲ್ಲರೂ ಕೂಡ ಹೋದರು ಅಲ್ಲಿ. ಸ್ಟಾರ್ ಚಂದ್ರು ಇವತ್ತು ಎಸ್.ಎಂ. ಕೃಷ್ಣ ಅವ್ರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ. ಜೊತೆಗೆ ರಾಜಕೀಯವಾಗಿ ಒಂದಷ್ಟು ಪಟ್ಟುಗಳನ್ನು, ಮಂಡ್ಯ ವಿಚಾರವಾಗಿ ಕೂಡ ಎಸ್.ಎಂ. ಕೃಷ್ಣ ಅವರಿಗೆ ವಿಶೇಷವಾದಂಥ ಒಲವಿದೆ. ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇವತ್ತು ಎಸ್.ಎಂ. ಕೃಷ್ಣ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ. ಸದಾಶಿವನಗರದ ಎಸ್.ಎಂ. ಕೃಷ್ಣ ನಿವಾಸದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಈ ಬಾರಿ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಫೇಸ್ ಮಾಡ್ತಾ ಇರೋದು ಸ್ಟಾರ್ ಚಂದ್ರು. ಆ ಕಾರಣಕ್ಕೆ ಮಂಡ್ಯ ಭಾಳಷ್ಟು ಕುತೂಹಲ ಮೂಡಿಸಿದೆ. ಇನ್ನೊಂದು ಕಡೆ ಸುಮಲತಾ ಅವರ ನಡೆ ನಾಳೆ ಏನು ಅನ್ನೋದು ಈಗ ಗೊತ್ತಾಗುವಂಥದ್ದಿದೆ.